ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ 4ನೇ ಅಧ್ಯಾಯ ಅಂದ್ರೆ ಜ್ಞಾನ ಕರ್ಮ ಸನ್ಯಾಸ ಯೋಗದ ಆಳವಾದ ಬೋಧನೆಗಳನ್ನ ಅರಿಯೋ ನಮ್ಮ ಈ ಪಯಣವನ್ನ ಮುಂದುವರಿಸೋಣ ಬನ್ನಿ. ಹಾಗಾದ್ರೆ ಬನ್ನಿ, ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಪ್ರತಿದಿನ ಮಾಡೋ ಕೆಲಸಗಳು, ನಮ್ಮ ಜವಾಬ್ದಾರಿಗಳು, ಇವೆಲ್ಲ ನಮ್ಮನ್ನ ಬಂಧಿಸೋ ಬದಲು ನಮ್ಗ ಮುಕ್ತಿಯ ಮಾರ್ಗ ಹೇಗಾಗತ್ತೆ? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇದರ ರಹಸ್ಯವನ್ನ ಗೀತೆ ಹೇಗೆ ಬಿಚ್ಚಿಡುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಹಿಂದಿನ ಚರ್ಚೆಯಲ್ಲಿ ಜ್ಞಾನ ಅನ್ನೋದು ನಾವು ಮಾಡೋ ಕರ್ಮವನ್ನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅಂತ ನೋಡಿದ್ವಿ. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋಣ. ಅದರ ಆಳಕ್ಕೆ ಇಳಿದು ಕೃಷ್ಣನ ಬೋಧನೆಗಳ ತಿರುಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಶ್ರೀಕೃಷ್ಣ ಯಜ್ಞ ಅನ್ನೋ ಪದಕ್ಕೆ ಒಂದು ಸಂಪೂರ್ಣ ಹೊಸ ಅರ್ಥವನ್ನೇ ಕೊಡ್ತಾನೆ. ನಾವು ಯಜ್ಞ ಅಂದ ತಕ್ಷಣ ಅಗ್ನಿಕುಂಡ, ಹೋಮ ಅಂತ ಅನ್ಕೋತೀವಿ. ಅದೇ ಕೃಷ್ಣ ಹೇಳೋದು ಅದಕ್ಕಿಂತ ಎಷ್ಟೋ ಮಿಗಿಲಾದದ್ದು. ಗೀತೆಯ ಪ್ರಕಾರ ಯಜ್ಞ ಅಂದ್ರೆ ಕೇವಲ ಒಂದು ರಿಚುವಲ್ ಅಲ್ಲ. ನಿಸ್ವಾರ್ಥ ಭಾವನೆಯಿಂದ, ಸಮರ್ಪಣಾ ಮನೋಭಾವನೆಯಿಂದ ಮಾಡೋ ಯಾವುದೇ ಕೆಲಸ, ಹೌದು, ಯಾವುದೇ ಕೆಲಸ ಯಜ್ಞ ಆಗತ್ತೆ. ಅಂದ್ರೆ ನಮ್ಮ ದಿನನಿತ್ಯದ ಕರ್ತವ್ಯಗಳೇ ಒಂದು ಪವಿತ್ರವಾದ ಕಾರ್ಯವಾಗಿ ಬದಲಾಗತ್ತೆ. ಕೃಷ್ಣ ಇಲ್ಲಿ ಹಲವಾರು ರೀತಿಯ ಯಜ್ಞಗಳ ಬಗ್ಗೆ ಮಾತಾಡ್ತಾನೆ. ದ್ರವ್ಯ ಯಜ್ಞ ಅಂದ್ರೆ ನಮ್ಮಲ್ಲಿರೋದನ್ನ ದಾನ ಮಾಡೋದು, ತಪೋಯಜ್ಞ ಅಂದ್ರೆ ಶಿಸ್ತು ಸಂಯಮವನ್ನ ಪಾಲಿಸೋದು, ಸ್ವಾಧ್ಯಾಯ ಯಜ್ಞ ಅಂದ್ರೆ ಜ್ಞಾನಗ್ರಂಥಗಳನ್ನ ಓದೋದು. ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಆಯಾಮವನ್ನು ನಾವು ಭಗವಂತನಿಗೆ ಅರ್ಪಿಸುವ ಯಜ್ಞವಾದಿ ಪರಿವರ್ತಿಸಬಹುದು ಅಂತ ತೋರಿಸ್ತಾನೆ. ಆದ್ರೆ ಇಷ್ಟೆಲ್ಲ ಯಜ್ಞಗಳನ್ನ ಹೇಳಿದ್ಮೇಲೆ ಕೃಷ್ಣ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಈ ಎಲ್ಲ ಯಜ್ಞಗಳಿಗಿಂತಲೂ ಜ್ಞಾನ ಯಜ್ಞವೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ. ಅಂದ್ರೆ ಭೌತಿಕ ವಸ್ತುಗಳನ್ನ ತ್ಯಾಗ ಮಾಡೋದಕ್ಕಿಂತ ಜ್ಞಾನವನ್ನ ಸಂಪಾದಿಸಿ ಅದನ್ನ ಹಂಚೋದು ಅತ್ಯಂತ ಶ್ರೇಷ್ಠವಾದ ಯಜ್ಞ. ಯಾಕಿರ್ಬೋದು? ಈ ಪ್ರಶ್ನೆಗೆ ಉತ್ತರವೇ ಈ ಅಧ್ಯಾಯದ ಹೃದಯ, ಅದರ ತಿರುಳು. ಅದೇ ನಿಜವಾದ ಜ್ಞಾನಕ್ಕಿರೋ ನಮ್ಮನ್ನ ಪೂರ್ತಿಯಾಗಿ ಶುದ್ಧೀಕರಿಸೋ ಆ ಅದ್ಭುತ ಶಕ್ತಿ. ಕೃಷ್ಣ ಇಲ್ಲಿ ಒಂದು ಅದ್ಭುತವಾದ, ತುಂಬಾನೇ ಶಕ್ತಿಯುತವಾದ ರೂಪಕವನ್ನ ಬಳಸ್ತಾನೆ. ಅರ್ಜುನ ಹೇಗೆ ಧಗಧಗ ಅಂತ ಉರಿಯೋ ಬೆಂಕಿ ಕಟ್ಟಿಗೆಯನ್ನ ಸುಟ್ಟು ಬೂದಿ ಮಾಡುತ್ತೋ, ಹಾಗೆ ಜ್ಞಾನ ಅನ್ನೋ ಬೆಂಕಿ ನಮ್ಮ ಎಲ್ಲ ಕರ್ಮಗಳನ್ನ, ಅದರ ಫಲಗಳನ್ನ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿಬಿಡುತ್ತೆ ಅಂತ ಹೇಳ್ತಾನೆ. ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣ ಮಾತಾಡ್ತಿರೋದು ಬರೀ ಇನ್ಫಾರ್ಮೇಷನ್ ಅಥವಾ ಮಾಹಿತಿಯ ಬಗ್ಗೆ ಅಲ್ಲ. ಇವೆರಡಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಮಾಹಿತಿ ಅನ್ನೋದು ನಾವು ಪುಸ್ತಕಗಳಿಂದ, ಇಂಟರ್ನೆಟ್ನಿಂದ ಕಲಿಯೋದು. ಆದರೆ ಜ್ಞಾನ ಅನ್ನೋದು ಅನುಭವದಿಂದ ಬರುವ ಅರಿವು. ಅದು ನಮ್ಮನ್ನ ಒಳಗಿನಿಂದಲೇ ಪರಿವರ್ತನೆ ಮಾಡತ್ತೆ. ಮಾಹಿತಿ ನಮ್ಗೆ ಏನು ಅಂತ ಹೇಳಿದ್ರೆ, ಜ್ಞಾನ ನಮ್ಗೆ ಏಕೆ ಮತ್ತು ಹೇಗೆ ಅಂತ ತೋರಿಸ್ಕೊಡುತ್ತೆ. ಸರಿ, ಜ್ಞಾನ ಇಷ್ಟೊಂದು ಮುಖ್ಯ, ಅದು ಕರ್ಮವನ್ನೇ ಸುಡುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಮುಂದಿನ ಸಹಜವಾದ ಪ್ರಶ್ನೆ ಏನೋ? ಈ ಜ್ಞಾನವನ್ನ ಪಡೆಯೋದು ಹೇಗೆ? ಎಲ್ಲಿಂದ ಸಿಗುತ್ತೆ ಈ ಜ್ಞಾನ? ಈ ಪ್ರಶ್ನೆಗೆ ಶ್ರೀಕೃಷ್ಣ ತುಂಬಾನೇ ಸ್ಪಷ್ಟವಾದ ಒಂದು ಮಾರ್ಗವನ್ನೇ ತೋರಿಸ್ತಾನೆ. ಯಾರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಜ್ಞಾನವನ್ನು ಹುಡುಕ್ತಾರೋ ಅವರಿಗೆ ದಾರಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ 3 ಮೆಟ್ಟಲುಗಳಿವಂತ ಹೇಳ್ತಾನೆ. ಮೊದಲನೇದು ಪ್ರಣಿಪಾತ, ಅಂದ್ರೆ ಜ್ಞಾನಿಗಳ ಹತ್ತಿರ ವಿನಯದಿಂದ, ಗೌರವದಿಂದ ಹೋಗೋದು. ಎರಡನೇದು ಪರಿಪ್ರಶ್ನ, ಕೇವಲ ವಾದಕ್ಕಾಗಿ ಅಲ್ಲ, ನಿಜವಾದ ತಿಳುವಳಿಕೆಗಾಗಿ ಪ್ರಾಮಾಣಿಕವಾಗಿ ಪ್ರಶ್ನೆಗಳನ್ನ ಕೇಳೋದು. ಮತ್ತು ಮೂರನೇದು ಸೇವೆ, ನಿಸ್ವಾರ್ಥವಾಗಿ ಗುರು ಸೇವೆ ಮಾಡೋದು. ಈ 3 ಗುಣಗಳಿದ್ದಾಗ ಮಾತ್ರ ಜ್ಞಾನದ ಬಾಗಿಲು ತೆರೆಯುತ್ತೆ. ನೋಡಿ, ವಿನಯಪೂರ್ವಕವಾಗಿ ಕೇಳೋದು ಮತ್ತು ಸೇವೆ ಮಾಡೋದ್ರಿಂದ ಮಾತ್ರ ಜ್ಞಾನಿಗಳು ನಮಗೆ ನಿಜವಾದ ಜ್ಞಾನವನ್ನ ಧಾರೆ ಎರೆಯಲು ಸಾಧ್ಯವಾಗುತ್ತೆ. ಇದು ಕೇವಲ ಪುಸ್ತಕ ಓದಿದ ಹಾಗಲ್ಲ, ಬದಲಿಗೆ ಒಂದು ಜೀವಂತ ಅನುಭವ. ಗುರು ನಮ್ಗೆ ಬರೀ ಮಾಹಿತಿಯನ್ನ ಕೊಡಲ್ಲ, ಬದಲಿಗೆ ನಮ್ಮೊಳಗೆ ಇರೋ ಜ್ಞಾನದ ಕಿಡಿಯನ್ನ ಹೊತ್ತಿಸೋ ಕೆಲಸ ಮಾಡ್ತಾರೆ. ಈ ಗುರು ಶಿಷ್ಯ ಸಂಬಂಧದಲ್ಲಿ ಶ್ರದ್ಧೆ, ಸಮರ್ಪಣೆ ಇದೆಯಲ್ಲ, ಅದೇ ಜ್ಞಾನ ಪಡೆಯೋದಕ್ಕೆ ಅಡಿಪಾಯ. ಕೊನೆಗೆ ಈ ರೀತಿ ಪಡೆದ ಜ್ಞಾನ ಇದೆಯಲ್ಲ, ಅದು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಬರುವ ಅತಿದೊಡ್ಡ ಶತ್ರುವನ್ನ ನಾಶ ಮಾಡೋಕೆ ಒಂದು ಶಕ್ತಿಯುತವಾದ ಆಯುಧವಾಗುತ್ತೆ. ಕೃಷ್ಣನ ಪ್ರಕಾರ ನಮ್ಮ ನಿಜವಾದ ಶತ್ರು ಹೊರಗಡೆ ಎಲ್ಲೂ ಇಲ್ಲ. ನಮ್ಮನ್ನ ಗೊಂದಲಕ್ಕೆ ತಳ್ಳೋ, ಬಾಯ ಹುಟ್ಸೋ, ಏನೋ ಮಾಡದ ಹಾಗೆ ಕೂರ್ಸೋ ಆ ಶತ್ರು ಬೇರೆ ಯಾರೂ ಅಲ್ಲ, ನಮ್ಮ ಮನಸ್ಸಿನಲ್ಲೇ ಹುಟ್ಟುವ ಸಂಶಯ. ಹೌದು, ಅಜ್ಞಾನದಿಂದ ಹುಟ್ಟುವ ಈ ಸಂಶಯವೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಹಾಗಾಗಿಯೇ ಕೃಷ್ಣ ಕೊನೆಯಲ್ಲಿ ಅರ್ಜುನನಿಗೆ ಒಂದು ಸ್ಪಷ್ಟವಾದ, ದೃಢವಾದ ಆಜ್ಞೆಯನ್ನ ಕೊಡ್ತಾನೆ. ಅರ್ಜುನ, ಎದ್ದೇಳು, ನಿನ್ನ ಆತ್ಮದಲ್ಲಿರೋ ಜ್ಞಾನ ಅನ್ನೋ ಖಡ್ಗವನ್ನ ಹಿಡಿದು ಅಜ್ಞಾನದಿಂದ ಹುಟ್ಟಿರೋ ಈ ಸಂಶಯವನ್ನ ಕತ್ತರಿಸಾಕು. ಯೋಗದಲ್ಲಿ ಸ್ಥಿರವಾಗಿ ನಿಂತು ನಿನ್ನ ಕರ್ತವ್ಯವನ್ನ ಮಾಡು ಅಂತ ಪ್ರೇರೇಪಿಸ್ತಾನೆ.
ನೋಡಿ, ಈ ಬೋಧನೆಗಳು ಸಾವಿರಾರು ವರ್ಷಗಳಷ್ಟು ಹಳೆದಾಗಿದ್ರೂ ಇವತ್ತಿಗೂ ನಮ್ಮ ಜೀವನಕ್ಕೆ ಅನ್ವಯಿಸುತ್ತವೆ. ನಮ್ಮ ಕೆಲಸವನ್ನ ಫಲದ ಬಗ್ಗೆ ಆಸೆ ಇಟ್ಕೊಳ್ಳದೆ ಪೂರ್ತಿ ಗಮನ ಕೊಟ್ಟು ಮಾಡೋದು, ಯಶಸ್ಸು ಸೋಲಿನಲ್ಲಿ ಸಮಚಿತ್ತದಿಂದ ಇರೋದು, ನಾನೇ ಮಾಡಿದ್ದು ಅನ್ನೋ ಅಹಂಕಾರವನ್ನ ಬಿಡೋದು, ಇವೆಲ್ಲ ಇವತ್ತಿನ ಜೀವನಕ್ಕೂ ಬೇಕಾದ ಪಾಠಗಳು ಅಲ್ವಾ? ಹಾಗಾದ್ರೆ ಈ ಅಧ್ಯಾಯದ ಸಾರಾಂಶ ಏನು? ನಿಜವಾದ ಯುದ್ಧ ಇರೋದು ಹೊರಗಡೆಯಲ್ಲ, ನಮ್ಮೊಳಗೆ ಇರೋ ಸಂಶಯದ ಜೊತೆ. ಮತ್ತು ಆ ಯುದ್ಧವನ್ನ ಗೆಲ್ಲೋಕೆ ನಮ್ಮ ಕೈಯಿರೋ ಅಸ್ತ್ರವೇ ಜ್ಞಾನ. ನಿಜವಾದ ಸಂನ್ಯಾಸ ಅಂದ್ರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗೋದಲ್ಲ, ಬದಲಿಗೆ ಜ್ಞಾನದೊಂದಿಗೆ ಬಂಧನಕ್ಕೊಳಗಾಗದೆ ನಮ್ಮ ಕರ್ಮವನ್ನ ಮಾಡೋದು. ನಮ್ಮ ಮುಂದಿನ ಚರ್ಚೆಯಲ್ಲಿ 5ನೆಯ ಅಧ್ಯಾಯವಾದ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಮಾತಾಡೋಣ. ಅಲ್ಲಿ ಕರ್ಮ ಮತ್ತು ಸನ್ಯಾಸದ ನಡುವಿನ ಸಂಬಂಧವನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಅಲ್ಲಿಯವರೆಗೂ ಜೈ ಶ್ರೀಕೃಷ್ಣ.